ನಾನೇನ್ ತಿಂದಾಕಲ್ಲ. ಈ ರಿಸ್ಕ್ ತಗೊಳಕ್ ನಾನ್ ರೆಡಿ ಇಲ್ಲ. ಒಂದು 10 ಫೀಟ್ ದೂರ ಕೂತ್ಕೊಳ್ಳಿ. ನಂಗೆ ಹೊಟ್ಟೆ ತುಂಬಿದೆ, ಹಠ ಮಾಡಬೇಡಿ, ಕೊಡಿ. ನೀವು ಹಿಂಗೆ ಗಬ ಗಬ ಅಂತ ತಿಂದ್ರೆ ನೆತ್ತಿಗೆ ಹತ್ತತ್ತೆ, ಕುಡಿಯಕ್ ನೀರಿಲ್ಲ. ಇಷ್ಟರಲ್ಲೇ ಮ್ಯಾನೇಜ್ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಹಲೋ, ತಿಂಡಿ ಸಾಕಾಗ್ತಿಲ್ವಾ? ಸಾಕು. ಮತ್ತ್ಯಾಕೆ ಕಣ್ಣಲ್ಲಿ ತಿನ್ನೋ ಹಂಗೆ ನೋಡ್ತಿದ್ದೀರಾ ನನ್ನ? ತಿಂದಾಕೋ ಥರ ಏನು ನೋಡ್ತಿಲ್ಲ. ಅದು ಏನು, ತಿಂಡಿ ತಿನ್ಸಿದ ತಕ್ಷಣ ಡ್ಯೂಯೆಟ್ ಮೂಡಿಗೆ ಹೋದ್ರಾ? ಅದನ್ನೆಲ್ಲ ಅಪ್ಪಿ ತಪ್ಪಿನೂ ಇಟ್ಕೋಬೇಡಿ. ರೇ ಹೋಗ್ರಿ ರೀ, ನೀವೇನು ತ್ರಿಪುರ ಸುಂದರಿ ಅನ್ಕೊಂಡಿದ್ದೀರಾ? ರೇ ಎಲ್ಲಿಂದ ಎಲ್ಲಿಗೋ ತೊಗೊಂಡು ಹೋಗ್ತಿದ್ದೀರಾ ಮ್ಯಾಟ್ರನ್ನ? ಸುಮ್ಮನೆ ತಿನ್ಸ್ರಿ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನ ಚಟುವಟಿಕೆ. ಈ ಮೋಹದ ರೂವಾರಿ ನೀನಲ್ಲವೇ, ಎನ್ನೇತಕ್ಕೆ ಬೇಜಾರು ನಾನಿಲ್ಲವೇ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಈ ಮೋಹದ ರೂವಾರಿ ನೀನಲ್ಲವೇ, ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ. ಹೊನ್ನಪ್ಪನ ಮಾತುಗಳು ಸ್ಲೋ ಪಾಯ್ಸನ್ ಥರ ಆಗ್ಬಿಟ್ಟಿದೆ. ಇಕ್ಕಾರಿ ಮಾತಿಗೆ ತಲೆ ಕೆಡಿಸ್ಕೊಳ್ಳೋ ಥರ ಆಯ್ತು. ಹೊನ್ನಪ್ಪನ ನೆನೆಸ್ಕೊಂಡ್ರೆ ಉರಿತಿದೆ. ಏನಾಯ್ತು ಅಂತ ಈಗ ಮುದ್ಕುನ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೀಯ ನೀನು? ಒಂದು ರಾಜ್ಯನ ಗೆದ್ದಾಗ ಒಬ್ಬ ರಾಜನ ಮುಖದಲ್ಲಿ ಬರೋ ಸಂತೋಷ ಅವನ ಮುಖದಲ್ಲಿತ್ತು. ಆಮೇಲೆ ಆದಿತ್ಯ ಬಂದೇ ಬರ್ತಾನೆ ಅಂತ ಒಂಥರ ವಿಚಿತ್ರವಾಗಿ ಹೇಳಿದೆ. ಅವತ್ತಿಂದ ನನಗೆ ನಿದ್ದೆನೇ ಬರ್ತಾ ಇಲ್ಲ. ಏನೋ ಆದಿತ್ಯ ಬರ್ತಾನ? ಆ ಪೊನ್ನಪ್ಪಂಗೆ ಮೊದಲೇ 60 ಹರಳೋ ಮರಳೋ ಅಂತಿದ್ದಾನೆ. ಅವನು ಮಾತು ಕೇಳ್ಕೊಂಡು ಬಂದಿದ್ದೀರಲ್ಲ. ಇಷ್ಟು ವರ್ಷ ಹುಟ್ಟು ಬರ್ದಿರೋ ಆದಿತ್ಯ ಈಗ ಆಕಾಶದಿಂದ ಉದುರು ಬಿಡ್ತಾನ.
ಅಪ್ಪನ ಪುಂಗಿಗೆ ನೀವು ಡ್ಯಾನ್ಸ್ ಮಾಡೋದಲ್ದೆ ನಮ್ಮನ್ನು ಸಾಕು ನಿಲ್ಸು. ದುಷ್ಯಂತ್ ಅದು ಯಾರ ಥರನೋ ನಾನು ಆ್ಯಕ್ಟ್ ಮಾಡಬೇಕು ಅಂತಲ್ಲ, ಯಾರ ಥರ? ನೀನು ನನ್ನ ಕೆಲ್ಸಕ್ಕೆ ಹೆಲ್ಪ್ ಮಾಡಿದ್ಯಾ, ಸೊ ನಾನು ನಿನ್ನ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತೀನಿ. ನನ್ನ ಕ್ಯಾರೆಕ್ಟರ್ ಏನು ಅಂತ ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀಯಾ? ನನ್ನ ಕತೆ ಏನಪ್ಪ ಕೇಳ್ತೀಯಾ? ರೋದ್ನೆ ನನ್ನ ಚಿಕ್ಕಪ್ಪಂದು. ಅರೆ ಚಿಕ್ಕಪ್ಪನ, ಇದ್ಯಾ ಹೊಸ ಕ್ಯಾರೆಕ್ಟ್ರು? ಹೇಳಲೇ ಇಲ್ಲ ನೀನು. ನಿನ್ನ ಚಿಕ್ಕಪ್ಪನ ಕ್ಯಾರೆಕ್ಟರ್ ಮಾಡ್ಬೇಕಾ ನಾನು? ಅಯ್ಯೋ ಆತರದವನೇ, ಹೇಳಕ್ಕೆ ಎಲ್ಲಪ್ಪ ಬಿಟ್ಟೆ ನೀನು. ಯಾವಾಗ ನೋಡಿದ್ರು ಮೇರ ಲಡ್ಕಿ ಅಂತ ಈ ಮಕ್ಳು ಲಾಲಿಪಾಪ್ ಬೇಕು ಅಂತ ಹಠ ಮಾಡ್ತಿದ್ದೆ. ನಾನು ಕರ್ನಾಟಕಕ್ಕೆ ಬಂದಿದ್ದೆ ನಮ್ಮ ಹುಡುಗಿ ಹುಡ್ಕೋಕೆ, ಇಲ್ಲಾಂದ್ರೆ ಈ ಊರಿಗೆ ಯಾರು ಬರ್ತಿದ್ರು? ನನಗೇನು ಹುಚ್ಚ? ಅಂಥದ್ರಲ್ಲಿ ಸೆಂಟ್ರಲ್ ನೀನು ಸಿಕ್ದೆ, ನಿನ್ನಿಂದ ಹೆಲ್ಪ್ ತಗೊಂಡೆ ಅಷ್ಟೇ. ವಿಶ್ವ, ನೀನು ರಾಜಸ್ಥಾನಕ್ಕೆ ಬಂದು ಯಾರಾದರೂ ರಾಜಸ್ಥಾನ ಬಗ್ಗೆ ಮಾತಾಡಿದ್ರೆ ಸುಮ್ಮನಿರ್ತೀಯಾ? ಸುಮ್ಮನಿರ್ತೀನಿ. ಆದ್ರೆ ಸುಮ್ಮನಿರೋಕ್ ಮೊದಲು ಅವನ್ನ ಸಾಯಿಸ್ತೀನಿ. ಮತ್ತೆ ಕರ್ನಾಟಕದ ಬಗ್ಗೆ ಮಾತಾಡ್ತಿದ್ಯಲ್ಲ, ನಾನೇನು ಮಾಡಲಿ? ಎಷ್ಟೋ ಜನ ಉತ್ತರ ಭಾರತದ ಬಂದು ಅರೆ ಐ ಆಮ್ ರಿಯಲಿ ಸಾರಿ. ಕರ್ನಾಟಕದ ಬಗ್ಗೆ ಮಾತಾಡಿದ್ಕೆ ಐ ಆಮ್ ಸಾರಿ. ಓಕೆ, ಏನೋ ಹೇಳೋಕ್ಕೋಗಿ ಏನೇನೋ ಹೇಳ್ಬಿಟ್ಟೆ. ಆ್ಯಕ್ಚುಲಿ ಕರ್ನಾಟಕ ಇಸ್ ದ ಬೆಸ್ಟ್. ಜೈ ಕರ್ನಾಟಕ. ಇದಕ್ಕೆಲ್ಲ ನಾವು ಜಗಳ ಆಡ್ಬೇಕಾ ದುಷ್ಯಂತ್? ಓಕೆ ಸರಿ, ನಿಮ್ಮ ಚಿಕ್ಕಪ್ಪನ ಬಗ್ಗೆ ಏನೋ ಹೇಳ್ತಿದ್ದಲ್ಲ, ಹೇಳು. ವಿಶ್ವ, ನಮ್ಮ ಡ್ಯಾಡಿ ಆದಿತ್ಯನ ಥರ ಇರೋ ಹುಡುಗನ ಕರ್ಕೊಬಾ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ನೀನು ಅವನ ಥರನೇ ಇದೆಯಾ, ಅದಕ್ಕೆ ನಾನು ನೀನ ಹಿಡ್ಕೊಂಡೆ. ಈಗ ನೀನೇನಾದರೂ ಮಾಡಬೇಕು. ಏನು? ಕ್ಯಾ ನಾಮ್? ಏನು ಹೆಸರು ನೀನು ಹೇಳಿದ್ದು? ಆದಿತ್ಯ. ಆದಿತ್ಯ? ವಾಟ್? ಆದಿತ್ಯನಾ? ಈ ಕೆಲಸ ನನ್ನ ಕೈಲಿಂದ ಡೆಫಿನೆಟ್ಲಿ ಆಗಲ್ಲ. ಯಾಕೆ? ಏನಾಯ್ತು ವಿಶ್ವ? ಅಲ್ಲ, ಈಗ ತಾನೆ ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಹಿಂದೆ. ನೀನು ಗೊತ್ತಾ, ನಾನು ನನ್ನ ಹುಡುಗಿ ಹುಡ್ಕಿದ್ಮೇಲೆ ಯಾರನ್ನ ಮುಗಿಸ್ಬೇಕು ಅನ್ಕೊಂಡಿದ್ದೀನಿ ಅಂತ? ಅಟ್ಲೀಸ್ಟ್ ನನ್ನ ಶತ್ರು ಯಾರು ಅಂತ ಗೊತ್ತಾ? ಯಾರು? ಆದಿತ್ಯ. ಆದಿತ್ಯ? ನನಗೆ ಆ ಹೆಸರು ಕೇಳಿದ್ರೆ ರಕ್ತ ಕುದಿಯುತ್ತೆ. ಅಂಥದ್ರಲ್ಲಿ ನಾನು ಆ ಹೆಸರು ಇಟ್ಕೊಂಡು ಆಕ್ಟ್ ಮಾಡ್ಬೇಕಾ? ಚಾನ್ಸೇ ಇಲ್ಲ. ನೀನ್ ಬೇರೆ ಯಾರನ್ನಾದ್ರೂ ನೋಡ್ಕೋ, ಇಲ್ಲ ಅಂದ್ರೆ ಆಕ್ಟ್ ಮಾಡ್ಬೇಕಾಗಿರೋ ಹೆಸರು ಚೇಂಜ್ ಮಾಡು, ಆಗ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಸತ್ರು ಮಾಡಲ್ಲ. ಯಾಕಾರು ಬೆಳಗಾಗುತ್ತಪ್ಪ. ಅಣ್ಣ, ಮಿಸ್ಟರ್ ಸೂರ್ಯ, ನಿಂಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ವಾ? ಇನ್ನೊಂದು ಸ್ವಲ್ಪ ದಬಾಕೊಂಡು ಹೊತ್ಕೊಂಡು ಮಲ್ಕೊಳಕ್ ಏನ್ ದಾಡಿ ನಿನ್ಗೆ? ಓ, ಅಲ್ಲೂ ಸೊಳ್ಳೆ ಕಟ್ಟರ್ನ? ನಿನಗೆ ನಿದ್ದೆ ಎಲ್ಲಿ ಬರುತ್ತೆ ಹೇಳು? ಯಾವಾಗ್ಲೂ ಹೀಟಿಗೆ ಬಂದಿರ್ತೀಯ. ಅಪ್ಪ ಹುರ್ಕೋಬೇಡಪ್ಪ ತಂದೆ. ನನ್ನ ಕೈ ಊರಿಗೆ ನಾನು ಏನೇನೋ ಮಾತಾಡ್ತಿದ್ದೀನಿ ಅಷ್ಟೇ, ಆಯ್ತಾ? ಓ, ಸಖತ್ತಾಗೆ ಸರ್ಕಸ್ ಮಾಡ್ತಾ ಇದ್ದೀರಿ.
ಕಾಲ್ ಮೇಲೆ ಒಂದು ಕಲ್ಲು ಬೀಳ್ಸ್ಕೊಂಡು ಗಾಯ ಮಾಡ್ಕೊಂಬಿಡಿ. ಫೋನ್ ಮಾಡಿ ಆಂಬುಲೆನ್ಸಿಗೆ ಬರಕ್ಕೆ ಹೇಳ್ತೀನಿ, ಜೊತೆಗೆ ವೀಲ್ ಚೇರ್ ತರಕ್ಕೆ ಹೇಳ್ತೀನಿ. ಕಾರು ಸೈಕಲ್ ಓಡ್ಸಾಗಿದೆ, ಇದು ಒಂದು ಟ್ರೈ ಮಾಡಿ. ಸುಮ್ಮನೆ ಇರ್ತೀರಾ ಈಗ? ಸುಮ್ಮನೆ ಇರ್ಬೇಕಾಗಿರೋದು ನೀವು, ನಾನಲ್ಲ. ಕೈಲಾಗ್ತೇ ಹೋದ್ರೆ ಕೊಬ್ಬಿಗೇನು ಕಮ್ಮಿ ಇರಲ್ಲ ನಿಮಗೆ. ಬನ್ನಿ, ನೀರು ಹಾಕ್ತೀನಿ. ಬೇಕಾಗಿಲ್ಲ, ನನ್ನನ್ನು ನಾನು ನೋಡ್ಕೊಂತೀನಿ. ಯಾರ ಸಹಾಯನೂ ಬೇಡ ನನಗೆ. ಅಹಂಕಾರ ಇರಬೇಕು, ದುರಾಂಕಾರ ಇರಬಾರ್ದು. ಅನ್ಭವಿಸಿ. ಬೆಳಗ್ಗೆ ಸರ್ಕಸ್ ನೋಡೋ ಸೌಭಾಗ್ಯ ನಮ್ದು. ಥ್ಯಾಂಕ್ ಯು. ಸಂಜು, ಯಾಕೆ? ಏನಾಯ್ತು ಸಂಜು? ಏನಾಯ್ತು ನಿಮ್ಗೆ? ಯಾಕೆ ಅಳ್ತಿದ್ದೀರಾ? ನಾನೇನು, ನನ್ನ ಯೋಗ್ಯತೆ ಏನು? ನಾನೊಬ್ಬ ಟ್ಯಾಕ್ಸಿ ಡ್ರೈವರು ಅಷ್ಟೇ. ಸ್ಲಮ್ ನನ್ನ ಲೆವೆಲ್ಲು. ಇವಳು ರಾಜ್ಕುಮಾರಿ ಥರ ಬೆಳೆದವಳು. ಇವಳ ಬಗ್ಗೆ ಕನ್ಸು ಕಾಣಕ್ಕೂ ನಂಗೆ ಯೋಗ್ಯತೆ ಇಲ್ಲ. ಕಂಟ್ರೋಲಲ್ಲಿ ಇರು ಸಂಜು, ಕಂಟ್ರೋಲ್ ಕಂಟ್ರೋಲ್. ಸಂಜು, ನನ್ನಿಂದ ಏನಾದ್ರು ಬೇಜಾರಾಯ್ತಾ ನಿಮ್ಗೆ? ಹೋಗ್ರಿ ರೀ, ಹೋಗ್ರಿ. ನಿಮ್ಮಿಂದ ನಾನು ಯಾಕೆ ಬೇಜಾರು ಮಾಡ್ಕೊಳ್ಬೇಕು? ನನಗೋಳೆ ನಂದು. ನಿಮ್ಮನ್ನು ಬಿಟ್ಟು ಬಾಡಿಗೆ ಇಸ್ಕೊಂಡು ಯಾವಾಗ ಊರು ಸೇರ್ಕೊಳ್ತೀನೋ ಅನ್ಸ್ಬಿಟ್ಟಿದೆ. ಅಂದ್ರೆ ನನ್ನ ಲೈಫಲ್ಲಿ ನನ್ನ ಬೇಜಾರು ನಿಮಗೆ ಲೆಕ್ಕನೇ ಇಲ್ವಾ? ಮಾವು ಹೋಗಮ್ಮ. ಟ್ಯಾಕ್ಸ್ ಇಲ್ದಿನ 10 ಜನ ಟ್ರಿಪ್ಪಿಗೆ ಬರ್ತಾರೆ. ಒಬ್ರೊಬ್ರದ್ದು ಒಂದೊಂದು ಕತೆ. ನಮ್ದು ಬರೀ ಮೀಟ್ರ್ ತಿರುಗಿಸ್ಕೊಳ್ಳೋದು, ಹತ್ತಿಸ್ಕೊಳ್ಳೋದು, ಇಳಿಸ್ಕೊಳ್ಳೋದು, ಬಾಡಿಗೆ ತಗೊಂಡು ಹೋಯ್ತಾ ಇರೋದು ಅಷ್ಟೇ. ಬೇರೆಯವ್ರ ಕಷ್ಟ ಕೇಳಿದ್ರೆ ನಮ್ಮ ಕಷ್ಟ ಕೇಳೋರು ಯಾರು? ನಾನು ನಿಮ್ಗೆ ಕಂಡೋರಾಗ್ಬಿಟ್ನಾ? ಏಯ್, ಯಾರ್ರೀ ನೀವು? ನಿಮ್ಮ ಲವ್ ಸ್ಟೋರಿ ಕೇಳೋದರ್ದು ನನಗೇನಿದೆ ನೋಡಿ. ನೀವು ರೀಚ್ ಆಗಬೇಕಾಗಿರೋ ಕೊಡಗಿಗೆ ಬಂದು ರೀಚ್ ಆಗಾಯ್ತು. ನಾನು ಬಾಡಿಗೆ ಬಿಸಾಕ್ರಿ, ನಾನು ಹೊರಟೋಗ್ತೀನಿ. ಯಾರ ಕತೆ ಕೇಳಕ್ಕೂ ನಾನು ಇಲ್ಲಿಗೆ ಬಂದಿಲ್ಲ. ಈ ಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಹೋಗ್ತೀರಾ? ನಿಮಗೆ ಗೊತ್ತು ನನ್ನ ಹತ್ರ ದುಡ್ಡಿಲ್ಲ ಅಂತ. ಗೊತ್ತಿದ್ದು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಈಗ ನಾನು ಏನು ಮಾಡಬೇಕು? ನನ್ನ ಕಾರ್ ಮಾರಬೇಕಾ? ಏನು ಬೇಡ, ಥ್ಯಾಂಕ್ಸ್. ಇನ್ನು ಒಂದಿನ ಟೈಮ್ ಕೊಡಿ, ನಿಮ್ಮ ಬಾಡಿಗೆನ ಕೊಟ್ಬಿಡ್ತೀನಿ, ಜೊತೆಗೆ ಎಲ್ಲ ಖರ್ಚುನು ಕೊಡ್ತೀನಿ. ಇನ್ನು ಯಾವತ್ತೂ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ. ಖುಷಿಲು ಕೂಡ ಹತಾಶೆ, ನಿರಾಳದಲ್ಲೂ ನಿರಾಸೆ ಇದೆ ತಮಾಷೆ. ಗೆದ್ದು ಸೋತಿರುವೆ ನಾಳುವ ಮುನ್ನ ಕಣ್ಣೀರು ಜಾರಿತಲ್ಲ. ಈ ಕಂಬನಿಯನು ಒರೆಸು ಕೈ ಜೊತೆಗೆ ಇಲ್ಲ. ಬಿಸಿಲು
ನೆತ್ತಿಯ ಸುಡುವಾಗ ಬಂದಿದೆ ಮಳೆಯ ಶುಭಯೋಗ ಕಂಡೆನು ಅಕ್ಕರೆ ಮಳೆ ಬಿಲ್ಲ ಸಿಹಿ ವಿಚಾರ ಒಂಥರ ಆಗಿದೆ ಬಲಿದಾನ ಒಂಥರ ಸಿಕ್ಕಿದೆ ಬಹುಮಾನ ಮರೆಯುವುದು ಹೇಗೆ ನಿನ್ನ ತುಂಬಾ ಕಠೋರ ಕಣ್ಣೆರಡು ತುಂಬಿ ಹೋಗಿವೆ ಖುಷಿಗೊಂದು ಒಂದು ದುಃಖಕ್ಕೆ ನಿಶಬ್ದದಲ್ಲೂ ಗಲಾಟೆ ನಿಗೂಢವಾದ ತರಾಟೆ ಇದೆ ತಮಾಷೆ ಗೆದ್ದು ಸೋತಿರುವೆ ಕಾರ್ಮೋಡ ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆಯಿದ್ದ ಮಿಂಚು ಇಲ್ಲ. ನೋಡಿ ಮೊದಲೇ ಹಿಂಗಿಂಗೆ ಅಂತ ನನ್ನ ಹತ್ರ ಹೇಳ್ಬಿಡಿ, ಆಗ ನೀವು ಈ ಥರ ಆಡೋದಕ್ಕೆ ಕಾರಣ ಏನು ಅಂತಾರು ಗೊತ್ತಾಗುತ್ತೆ. ಚೆನ್ನಾಗೇ ಇರ್ತೀರಾ, ಇದ್ದಕ್ಕಿದ್ದಾಗೆ ನಾಗವಲ್ಲಿ ಮೈ ಮೇಲೆ ಬಂದವ್ರ ಥರ ಏನೇನೋ ಮಾತಾಡಕ್ಕೆ ಶುರು ಮಾಡ್ತೀರಾ. ಹೋಯ್ತ್ಬಿಟ್ರು ಆದಿತ್ಯ, ಈ ಮನೆ ಕಳಿಸ್ದಾಗ್ಲೇ ನನಗೆ ಅಪಾಯ ಇದೆ ಅಂತ ಅನಿಸ್ತು. ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲ, ಇವಳ ಮೈ ಮೇಲೆ ದೆವ್ವ ಬರುತ್ತೆ, ಇವಳಿಗೇನೋ ಸಮಸ್ಯೆ ಇದೆ. ಸುಟ್ಟು ಹಾಕ್ತೀರೇನ್ರು? ಹಾಕ್ರು. ಇದಕ್ಕಿಂತ ಜಾಸ್ತಿ ಇನ್ನೇನ್ ಮಾಡಕ್ ಸಾಧ್ಯ? ಸಾಧ್ಯ ಆದ್ರೆ ಬೇರೆ ಮಾಡೋ ನಮ್ಮನ್ನ. ಆದಿತ್ಯ ಗಟ್ಟಿಗೆ ಹಿಡ್ಕೋ. ಆದಿತ್ಯ 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 ಆದಿತ್ಯ. ಯಪ್ಪ, ಯಾವುದೋ ಆತ್ಮದ ಜೊತೆ ಕಾಲ ಕಳೀತಿದ್ನ ನಾನು. ದೇವ್ರೆ, ಏನ್ ಮಾಡ್ಬಿಟ್ಟಿಯಪ್ಪ ಇದು? ಆದಿತ್ಯ ಏಳೇಳು ಜನ್ಮಕ್ಕೂ ನೀ ನನ್ ಕಂಡನೆ. ನಿನ್ನ ದೂರ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ. ನಮ್ಮನ್ನ ಈ ಜನ್ಮದಲ್ಲಿ ದೂರ ಮಾಡ್ಬೋದು. ಇನ್ನು ನಮಗ್ 6 ಜನ್ಮ ಇದೆ. ಯಾವ್ದಾದ್ರು ಒಂದ್ ಜನ್ಮದಲ್ಲಾದ್ರೂ ನಾವಿಬ್ರು ಒಂದಾಗೇ ಆಗ್ತೀವಿ. ಆದಿತ್ಯ 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 ಏನ್ ವಿವೇಕ, ಏನತ್ತಿದೆಲ್ಲ ಇದೇನ ವಿವೇಕ್ ಈ ಥರ ಆಡ್ತಿದ್ದಾಳೆ ಅಂತ ಅನ್ಕೊಂಡ್ಯ ವಿವೇಕ? ಮತ್ತಿನ್ನೇನತ್ತೆ? ಅಲ್ಲ ನೀವು ಇಲ್ಲೇ ನೀವು ಇಟ್ಸಾಕ್ ಮಾಡ್ತಿರೋದು. ನಾವು ನಮ್ಮ ಪ್ರೆಸ್ಟೀಜಿಗೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದೀಯ ಅಲ್ವಾ? ಅಲ್ವಾ? ಹೇಳು ಹೇಳು. ನಮ್ಮ ಪ್ರೆಸ್ಟೇಜು ಯಾವಾಗಲೂ ಜಾಸ್ತಿನೇ ಇರುತ್ತೆ ಕಣೋ. ಇದು ಹೆಲ್ಲಿಸ್ ವೆಲ್ಲು ಅಂತಾರಲ್ಲ, ಅದಕ್ಕೆ ಇದನ್ನ ಮ್ಯೂಸಿಕ್ ಟ್ರೋಫಿ ಅಂತಾರೆ. ಇದನ್ನ ಮಾಡಿದ್ರೆ BP ಬರಲ್ಲ, ಡಯಾಬಿಟು ಬರಲ್ಲ, ಏನು ಬರಲ್ಲ, ಆರೋಗ್ಯವಾಗಿರ್ಬೋದು. ಅತ್ತೆ, ಅದು ಮ್ಯೂಸಿಕಲ್ ಟ್ರೋಫಿ ಅಲ್ಲ, ಮ್ಯೂಸಿಕ್ ಥೆರಪಿ ಅಂತ. ಅದು ಮಾಡಿದ್ರೆ BP ಶುಗರ್ ಹೋಗುತ್ತೆ, ಜೊತೆಗೆ ಸೊಂಟ ಕಾಲೂ ಬಿದ್ದು ಹೋಗುತ್ತೆ. ವಯಸ್ಸಿಗೆ ತಕ್ಕಾಗಿದ್ರೆ ಎಲ್ಲ ಸರಿಯಾಗಿರುತ್ತೆ. ನಂಗೆ ಯಾವ ವಯಸ್ಸಾಗಿದೆ? ನಂಗೊಂದು ಮೊಮ್ಮಗು ಆಗೋ ತನಕ ನಂಗೆ ಯಾರು ಅಜ್ಜಿ ಅನ್ನಲ್ಲ. ನೋಯೋ ಅಯ್ಯೋ, ನಾನು ನೋಡು ನಿಲ್ಸ ಮಾತಾಡಿಸ್ತಾ ಇದ್ದೀನಿ. ಕೂತ್ಕೋ. ಏನು ತಂದ್ಕೊಡ್ಲಿ? ಬೋಮಿಟ, ರೆಡ್ ಬುಲ್ಬುಲು, ಗಿಂಟಿ, ಒಬ್ಬಟ್ಟಿ. ಅತ್ತೆ, ನಾನು ನಿಮ್ಮ ಡ್ಯಾನ್ಸ್ ನೋಡೋಕ್ಕೂ ಬಂದಿಲ್ಲ, ನಿಮ್ಮ ಟೀ ಕಾಫಿ ಕುಡಿಯೋಕ್ಕೂ ಬಂದಿಲ್ಲ ಇಲ್ಲಿಗೆ. ಗೊತ್ತು. ನೀನು ನಿನ್ನ ಮದುವೆ ವಿಷಯ, ನಿಮ್ಮ ವಿಷಯ ಬಿಟ್ಟು ಇನ್ನೇನು ಮಾತಾಡಲ್ಲ. ಇಲ್ಲ, ಇವಾಗ ಬೇರೆ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ.
ವಿವೇಕ ಅದನ್ನೆಲ್ಲ ನೀ ತಲೆಗೆ ಹಚ್ಕೋಬೇಡ. ನಿಮ್ಮಿ ನಿಮ್ಮ ವಿಷಯ ಹಾಗಿರಲಿ. ಈಗ ನಾನು ಸ್ವಲ್ಪ ದುಡ್ಡಿನ ತೊಂದರೆಯಲ್ಲಿದ್ದೀನಿ. ಅದಕ್ಕೆ ಮ್ಯಾನೇಜ್ಮೆಂಟ್ ಮಾತ್ರ ಮುಂದಕ್ಕೆ ಹಾಕ್ಬೇಡ ವಿವೇಕ. ನನಗೆ ಮಾತಾಡೋಕೆ ಬಿಡ್ತೀರಾ ಒಂದು ಸ್ವಲ್ಪ? ನಾನು ಕೊಟ್ಟಿರೋ 1 ಲಕ್ಷ ಏನಾಯಿತು? ಅದೇ ಏನು ಎತ್ತ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಅದು ವಿವೇಕ, ನೀ ಕೊಟ್ಟಿರೋ 1 ಲಕ್ಷನ ಹಾಗಾಗೆ ಕೊಟ್ರೆ ಹೆಣ್ಣೆತ್ತವ್ರ ಮನೆಗೆ ಏನು ಮರ್ಯಾದೆ ಇರುತ್ತೆ ಹೇಳು. ಅದಕ್ಕೆ ನಮ್ಮ ಸಂಜೆ ತಗೊಂಡಿದ್ದಾನೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಅದನ್ನ ಡಬಲ್ ಮಾಡಿಬಿಟ್ಟು ನಿಂಗೆ 2 ಲಕ್ಷ ಕೊಡ್ತಾನೆ. ಜೊತೆಗೆ ಅವನ ತಂಗಿನೂ ನಿಂಗೆ ಕೊಡ್ತಾನೆ. ಹೆಂಗೆ ವಿವೇಕ? ನೀಗೇನೇನೋ ಕೊಡಬೇಕು, ನಿಮ್ಮ ಮದುವೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೇನೋ ಆಸೆ ಕಾಣೋ ನಮ್ಮ ಸಂಜುಗೆ. ವಿವೇಕ ಯಾಕೋ ನಿಂತ್ಕೊಳ್ಳೋ? ವಿವೇಕ ಯಾಕೋ ಹಂಗೆ ಹೋಗ್ತಾ ಇದೆಯಾ? ಬಂದ್ಬಿಟ್ಟ ಕುಡ್ದು ಹೋಗೋ. ನಾನು ಹೇಳ್ಬಾರ್ದಿತ್ತ ಅದೆಲ್ಲ. ನಾನೊಬ್ಬಳು ದಟ್ಟಿ, ಎಲ್ಲ ಹೇಳ್ಬಿಡ್ತೀನಿ. ಈಗ ಏನಾಗುತ್ತೋ ಏನೋ. ಸಂಜೆಗೆ ಫೋನ್ ಮಾಡಲಾ? ಬೇಡ. ಏನ್ರಿ ಮಾತಿಲ್ಲ ಕತೆ ಇಲ್ಲ? ನನ್ನ ಜೊತೆಗೆ ಬರಕ್ಕೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ನಾನು ಯಾವಾಗ ಇಲ್ಲಿಂದ ಕಳ್ಸ್ಕೊತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಜಾಸ್ತಿ ತೊಂದರೆ ಕೊಡಲ್ಲ. ಇನ್ನೊಂದು ಅರ್ಧ ದಿನ ಸಹಿಸ್ಕೊಂಬಿಡಿ ಆಯ್ತಾ? ಈ ಊರಲ್ಲಿ ಅರ್ಧ ದಿನ ಅಂದ್ರೆ 12 ಗಂಟೆ ಅಲ್ವಾ? ಆಮೇಲೆ 1 ನಿಮಿಷಕ್ಕೆ 60 ಸೆಕೆಂಡ್ ಇರುತ್ತಲ್ವಾ? ಇರುತ್ತೆ. ಅದೆಲ್ಲಿ ಚೇಂಜ್ ಆಗತ್ತೆ? ಸೇಮ್ ಟು ಸೇಮ್ ಇರುತ್ತೆ. ಅಯ್ಯಪ್ಪ, ಸಂಜು, ಅವರು ನಂಗೆ ಗೊತ್ತು. ಅವ್ರು ನಂಗೆ ಚೆನ್ನಾಗೇ ಗೊತ್ತು. ನಾನು ಆದಿತ್ಯ ಸಿಕ್ತ ಅನ್ಕೊಳ್ಳಿ, ಅವ್ರು ನನಗೆ ಚೆನ್ನಾಗಿ ಗೊತ್ತು. ರೇ, ನೀವೆಲ್ರೂ ಗೊತ್ತು ಅಂತಾನೆ ಹೇಳೋದು. ಮರ ಗಿಡ ಪ್ರಾಣಿ ಪಕ್ಷಿ ಹೊಂಡ ಎಲ್ರೂ ಗೊತ್ತು ಅಂತೀರಾ? ರೇ, ಎಲ್ಲ ಊರಲ್ಲೂ ಇದೇ ಥರನೇ ಇರೋದ್ ಕಣ್ರಿ. ಮತ್ತೆ ಯಾರಿಗಾರು ಈ ಥರ ಬಟ್ಟೆ ಹಾಕ್ಸ್ರೆ ಅವರು ಆಳುಗಳ ಥರನೇ ಕಾಣೋದು. ಸುಮ್ಮನೆ ಬಂದಿರಿ. ಇಲ್ಲ, ನನ್ನ ಮಾತು ನಂಬಿ. ಅವ್ರು ನನಗೆ ಚೆನ್ನಾಗಿ ಗೊತ್ತು. ಏಯ್, ಅಣ್ಣ, ನಿಮ್ಮಿಬ್ರ ಹತ್ರನೂ ID ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ಇದೆಯಾ? ಇವಾಗ ನಿಮ್ಗೊಂದು ಟೆಸ್ಟ್ ಇದೆ. ನೋಡಿ ಇವ್ರೆ, ನೀವು ಸೋಮು ಅಲ್ವಾ? ನೀವು ಓಂಕಾರ ಅಲ್ವಾ? ಅಲ್ಲಮ್ಮ, ಸುಳ್ಳು ಹೇಳಬೇಡಿ. ನನ್ನ ಕಣ್ಣು, ನನ್ನ ಮೆಮೊರಿ ನನಗೆ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ರೇ, ನಿಮ್ಮ ಮೆಮೊರಿ ಕಾರ್ಡು ಕರಪ್ಟ್ ಆಗಿ ಎಕ್ಕುಟ್ಟೋಗಿದೆ. ಮೊದಲು ಫಾರ್ಮ್ಯಾಟ್ ಮಾಡಿಸ್ಕೊಳ್ಳಿ. ವಿಲ್ ಪ್ಲೀಸ್ ಶಟ್ ಅಪ್? ನೀವು ಯಾರನ್ನು ನೋಡಿ ಏನು ಅನ್ಕೊಂಡಿದ್ದೀರಾ ನಮಗೆ ಗೊತ್ತಿಲ್ಲಮ್ಮ. ನನ್ನ ಹೆಸರು ನಾರಾಯಣ, ಇವ್ರ ಹೆಸರು ಬೆಳ್ಳಿಯಪ್ಪ, ನಾವಿರೋದು ವಿರಾಜಪೇಟೆ. ಹಾಗೆ ಹೇಳಬೇಡಿ. ಓಕೆ, ನಿಮಗೆ ಸೋಮ ಮತ್ತೆ ಓಂಕಾರ ಅಂತ ಇಬ್ರು ಆಳ್ಗಳಿದ್ರಲ್ಲ, ಅವ್ರು ನಿಮಗೆ ಗೊತ್ತಾ? ಇಲ್ಲಮ್ಮ, ಅಂಥವ್ರು ಯಾರೂ ಇಲ್ಲಿಲ್ಲ. ಪ್ಲೀಸ್ ನೆನಪು ಮಾಡ್ಕೊಳ್ಳಿ. ಹೋಗ್ಲಿ, ನಿಮ್ಗೆ ಆದಿತ್ಯ ಗೊತ್ತಾ? ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ದ, ಬ್ರೈಟ್ ಆಗಿದ್ದ. ಅಮ್ಮ, ನಮ್ಮನ್ನು ಬಿಟ್ಬಿಡಿ, ನಾವು ತುಂಬ ದೂರ ಹೋಗ್ಬೇಕು. ನೋಡಿ ಸರ್, ಹೊರಡಿ. ಸಂಜು, ಏನ್ ಮಾಡ್ತಾ ಇದ್ದೀರಾ? ಹೊರಡಿ ಅಲ್ಲ, ಸರ್. ಅವರು ರೀ ಮೇಡಮ್, ಈ ಕಾಮಾಲೆ ರೋಗ ಬಂದವ್ರಿಗೆ ಕಣ್ಣೆಲ್ಲ ಎಲ್ಲೋ ಕಾಣಿಸುತ್ತಂತಲ್ಲ, ನಿಮಗೂ ಅದೇ ಥರ. ನಿಮಗೆ ಬಂದಿರೋ ರೋಗ ಅಂದರೆ ಯಾರನ್ನು ನೋಡಿದ್ರು ಎಲ್ಲೆಲ್ಲೋ ನೋಡ್ದಂಗೆ ಅನ್ಸುತ್ತೆ ಅಲ್ವಾ? ನಡೀರಿ, ಇನ್ನು ನಿಮ್ಮ ರಿಲೇಟಿವ್ಸ್ ತುಂಬ ಜನ ನೋಡಬೇಕು. ಫಸ್ಟ್ ನಡೀರಿ, ಬನ್ನಿರಿ. ಈ ಹಸುವು, ಬಾಯಾರಿಕೆ,
ಇದೇನದೇ ಮರ್ತ್ಬಿಟ್ಟಿದೀವಲ್ರಿ ನಾವು. ನಿಮ್ಗೂ ಹಂಗೆ ಆಗ್ತಿದ್ಯಾ? ನನ್ನ ಆದಿತ್ಯ ಸಿಗೋವರೆಗೂ ಅನ್ನ ನೀರು ಕೂಡ ಮುಟ್ಟಲ್ಲ ನಾನು. ನಾನು ಅಷ್ಟೇ. ನಿಮ್ಮ ಆದಿತ್ಯ ಸಿಕ್ಕಿ ನಿಮ್ಮ ಹತ್ರ ಪೇಮೆಂಟ್ ಇಸ್ಕೊಂಡು ಈ ಕೊಡಗಿನ ಗಡಿ ದಾಟೋವರೆಗೂ ನಾನು ನೀರು ಸಹ ಮುಟ್ಟಲ್ಲ. ಗುಡ್ ಬಾಯ್. ಈ ಹಸುವು ಬಾಯರ್ಕೆ ನಿದ್ದೆ ಬರದೆ ಹೋದ್ರೆ ಅದು ವಯಸ್ಸಿನ ಪ್ರಾಬ್ಲಮ್. ಈ ಲವ್ ಅಂತ ಡಾಕ್ಟರ್ ಹೇಳ್ತಾರಲ್ಲ, ಅದು ನಿಜನಾ? ನಿಮಗಿದೆಲ್ಲ ಅದು ಯಾವ ಡಾಕ್ಟರ್ಸ್ ಹೇಳಿದ್ರು ನಂಗಂತೂ ಗೊತ್ತಿಲ್ಲಪ್ಪ. ಹೌದು, ನಿಮ್ಗೆ ಯಾವ ಡಾಕ್ಟರ್ ಹೇಳಿದ್ದು? ಅದೇ ರೀ, ಈ ಮುಂಗಾರು ಮಳೆ ಸಿನಿಮಾಲಿದಾರಲ್ಲ, ಡಾಕ್ಟರ್ ಪೂಜಾ ಗಾಂಧಿ. ನೋಡ್ರಿ, ಇಷ್ಟು ದೊಡ್ಡ ಕಾಫಿ ತೋಟ ಇದೆ, ಆದ್ರೆ ಈಗ ಕುಡಿಬೇಕಂದ್ರೆ ಒಂದು ಹನಿ ಕಾಫಿನೂ ಸಿಗಲ್ಲ. ಅದೇ ಹುಡುಗಿ ಪಕ್ಕದಲ್ಲಿದ್ರು ಮುಟ್ಟಕ್ಕಾಗಲ್ಲ ಅನ್ನೋ ಹಂಗೆ. ಏನಿಲ್ಲ ರೀ. ಬಿಡ್ರಿ ನನ್ ಕೈನ. ಯಾರಿ ನೀವು? ರೀ ಸಂಜು, ಬಿಡ್ರಿ ನನ್ ಕೈನ. ರೀ ಸಂಜು, ಬಂದ್ ಕಾಪಾಡ್ರಿ. ಏನ್ ಕೇಳಿದೆ ಅವ್ರ ಹತ್ರ ನೀನು? ಯಾರ ಹತ್ರ? ಅದೇ ಆಳುಗಳ ಹತ್ರ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಆದಿತ್ಯಪ್ಪನ ಬಗ್ಗೆ ಕೇಳ್ತಿದ್ಯಲ್ಲ, ಯಾಕೆ? ಆದಿತ್ಯ ಗೊತ್ತಾ ನಿಮ್ಗೆ? ಏಯ್, ನಾನು ಕೇಳಿದ ಪ್ರಶ್ನೆಗೆ ಮೊದಲು ಜವಾಬ್ ಕೊಡು ಹುಡುಗಿ. ಆದಿತ್ಯ ನಂಗೆ ತುಂಬಾ ಬೇಕಾದವರು. ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರನ್ನ ಭೇಟಿ ಆಗ್ಬೇಕು ಅಂತ ಬಂದಿದ್ದೀನಿ. ನಮ್ಮ ಆದಿತ್ಯಪ್ಪನ ನೋಡಕ್ ಬಂದಿದ್ಯಾ?